HY ಮೇಟಿ ಪುತ್ರ ಉಮೇಶ್ ಮೇಟಿಗೆ ಗೆಲುವಂತೆ ಬಾಗಲಕೋಟೆಯಲ್ಲಿ ಒನ್ಸ್ ಅಗೈನ್ ಕಾಂಗ್ರೆಸ್ ಅಭ್ಯರ್ಥಿನೇ ಗೆದ್ದು ಬೀಗಿದ್ದಾರೆ. ಅನುಕಂಪದ ಅಲೆ ವರ್ಕೌಟ್ ಆಗಿದೆ. HY ಮೇಟಿ ಪುತ್ರ ಉಮೇಶ್ ಮೇಟಿ ಅವರೇ ಗೆಲುವು ಸಾಧಿಸಿದ್ದಾರೆ ಬಾಗಲಕೋಟೆಯಲ್ಲಿ ಅನ್ನೋದರ ಡೀಟೇಲ್ಸ್. ಅಧಿಕೃತ ಘೋಷಣೆ ಒಂದೇ ಬಾಕಿ, ಬಟ್ ಅಂತಿಮವಾಗಿ ಅಷ್ಟು ಸುತ್ತುಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿನೇ ಮುನ್ನಡೆ ಕಾಯ್ದುಕೊಂಡು ಗೆಲುವಿನ ಕಡೆಗೆ HY ಮೇಟಿ ಪುತ್ರ ಉಮೇಶ್ ಮೇಟಿ. ಬಹಳ ಪ್ರತಿಷ್ಠೆಯಾದಂತಹ ಕ್ಷೇತ್ರ ಬಾಗಲಕೋಟೆ ಇನ್ಫ್ಯಾಕ್ಟ್ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಪಾಳೆಯಕ್ಕೆ ಬಹಳ ಪ್ರತಿಷ್ಠೆ ಆಗಿದ್ದ ಕಾರಣ ಏನ್ ಗೊತ್ತಾ? ಆಡಳಿತದಲ್ಲಿ ಕೂತ್ಕೊಂಡು ಸೋತು ಬಿಟ್ರೆ ಮುಖಭಂಗ. ಎರಡು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರೇ ಇದ್ರು, ಬಟ್ ಅವರ ಅಗಲಿಕೆಯಿಂದ ಆಗ್ತಾ ಇದ್ದಂತ ಉಪಚುನಾವಣೆ ಆಗಿತ್ತು. ಸೋತು ಬಿಟ್ರೆ ಅತಿ ದೊಡ್ಡ ಮುಖಭಂಗ ಆಗ್ತಾ ಇತ್ತು ಕಾಂಗ್ರೆಸ್ ಪಾಳೆಯಕ್ಕೆ ಅಂತ ನೀವು ಇಡೀ ಸರ್ಕಾರನೇ ಎರಡು ಕ್ಷೇತ್ರಗಳಲ್ಲಿ ಬೀಡು ಬಿಡುತ್ತೆ, ಪ್ರಚಾರಗಳನ್ನ ಮಾಡುತ್ತೆ, ಆ ಸಮುದಾಯದ ನಾಯಕರನ್ನ ಕರೆಸುತ್ತೆ, ಪ್ರಚಾರ ಮಾಡಿಸುತ್ತೆ, ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅನ್ನುವಂತಹ ಶತ ಪ್ರಯತ್ನ ಆಗಿತ್ತು ಕಾಂಗ್ರೆಸ್ ಲೀಡರ್ಸ್ ಇಂದ. ಎನಿವೆ ಸಿದ್ದರಾಮಯ್ಯನವ್ರಿಗೆ ಬಹಳ ಪ್ರತಿಷ್ಠೆ ಆಗಿದ್ದು ಬಾಗಲಕೋಟೆ. ಅಲ್ಲೇ ಬೀಡು ಬಿಡೋ ಮೂಲಕ ಪ್ರಚಾರಗಳನ್ನ ಮಾಡಿದ್ರು, ಏನೇನೋ ಪ್ಲಾನಿಂಗ್ ಗಳಾಯ್ತು. ಮೋಸ್ಟ್ಲಿ ಎಲ್ಲವೂ ಕೂಡ ವರ್ಕೌಟ್ ಆದಂಗೆ ಕಾಣಿಸುತ್ತೆ ಬಾಗಲಕೋಟೆಯಲ್ಲಿ. ಇದನ್ನ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ಹಾಕ್ತಾರೆ ಈ ಗೆಲುವನ್ನ, ಅಥವಾ ಸಿದ್ದರಾಮಯ್ಯನವರ ಹೆಗಲಿಗೆ ಅಥವಾ ಅವರ ತಲೆಗೆ ಇರುತ್ತಾ ಈ ಗೆಲುವಿನ ಸಂದೇಶ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈ ಮೂಲಕ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿಯಾಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ ಎರಡು ಕ್ಷೇತ್ರಗಳ ರಿಸಲ್ಟ್ ಮೇಲೆ. ಹಾಗಾಗಿ ಪ್ರತಿ ಸುತ್ತಲೂ ಕೂಡ 20 ಸುತ್ತುಗಳ ಮತ ಎಣಿಕೆ ಆದ್ರೂ ಕೂಡ 20 ಸುತ್ತಲೂ ಕೂಡ ಉಮೇಶ್ ಮೇಟಿ ಅವರೇ ಮುನ್ನಡೆ ಕಾಯ್ದುಕೊಳ್ಳುವ ಮೂಲಕ ಗೆಲುವಿನ ಕಡೆಗೆ ದಾಪುಗಾಲಿಟ್ಟಿದ್ದಾರೆ. ಈಗ ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳ್ಕೊಂಡಿದೆ ಬಾಗಲಕೋಟೆಯಲ್ಲಿ.